ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನಾವು ವಿಠಾಬಾಯಿಯವರ ಭಂಗವನ್ನು ನೋಡೋಣ. ವಿಠಾಬಾಯಿಯ ಭಂಗ ನಮ್ಮ ಪರಭಂಗವನ್ನು ನೋಡೋಣ. ವಿಠಾಬಾಯಿ ಗರ್ಜನೆ ಮಾಡ್ತಾಳೆ ಯಾವಾಗಲೂ. ಯಾಕೆಂದರೆ ಸಿಂಹಿಣಿ ಇದ್ಲು ವಿಠಾಬಾಯಿ, ಯಾವ ಮಾತಿಗೂ ಹೆದರ್ತಾನೇ ಇರಲಿಲ್ಲ. ಅಷ್ಟು ನಿರ್ಧಾರ ಪಕ್ಕ ಆಯಿತು. ಯಾಕೆಂದರೆ ಆಕಿ ಜನಾಬಾಯಿ ನಿರ್ಧಾರ ವಿಠ್ಠಲನ ಹೊರತಾಗಿ ಏನೂ ಇರಲಿಲ್ಲ. ಅದಕ್ಕೆ ವಿಠಾಬಾಯಿ ಕೂಡ ವಿಠ್ಠಲ ರೂಪದಲ್ಲೇ ಚಿದಂಬರ ನೋಡಿ ಚಿದಂಬರನಲ್ಲಿ ಒಂದಾಗಿ ನಾಮಗರ್ಜನೆಯನ್ನು ಎಲ್ಲಿ ಹೋದರೂ ಕೂಡ ನಾಮಗರ್ಜನೆಯನ್ನು ಮಾಡ್ತಾ ಇದ್ಲು. ಅಂಥ ಒಂದು ನಾಮಗರ್ಜನೆ ನಮ್ಮ ಬಾಯಲ್ಲಿ ಬರಬೇಕು ಅಂದರೆ ಅವ್ರ ಥರ ಭಕ್ತಿ ಮಾಡೋದು ಪ್ರಯತ್ನವನ್ನು ಮಾಡಬೇಕು. ಏನು ಪ್ರಯತ್ನನಪ್ಪ? ಎಂಥದ್ದು ಪ್ರಯತ್ನ ಅಂದರೆ ಏನೂ ಮಾಡೋಂಗಿಲ್ಲ. ಅಲ್ಲಿ ಈ ಪ್ರಪಂಚವನ್ನು ಬಿಡಬೇಕಷ್ಟೆ, ಪ್ರಪಂಚದ ಆಸಕ್ತಿಯನ್ನು ಬಿಡಬೇಕು. ಆಕೆ ಏನು ಮಾಡೋದು? ಸ್ವಾಮಿ ಹೇಳಿದ್ರು ನನ್ನ ಕೈ ಸುಟ್ಟೋದ್ರು ಸಹ ಅದನ್ನು ಸರಿ ಮಾಡಬೇಡ ಅಂತ ಹೇಳಿದ್ಲಕ್ಕಿ. ಯಾಕಪ್ಪ ಸರಿ ಮಾಡಿದ್ರೆ ನನಗೆ ನನ್ನ ಮನೆಯವರು ನನ್ನ ಗಂಡ ನನಗೆ ಕರ್ಕೊಂಡು ಹೋಗ್ತಾನೆ, ನನಗೆ ನನ್ನ ಗಂಡನ ಜೊತೆ ಹೋಗೋಂಗಿಲ್ಲ. ಆದರೆ ನಮಗೆ ಸಂಸಾರ ಇದೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ. ಅವಳು ನಿರ್ಧಾರ ಮಾಡಿದ್ದು ನಾವು ನಿರ್ಧಾರ ಮಾಡಲಿಕ್ಕೆ ಆಗಲ್ಲಪ್ಪ ಅಂತ ಅಂದ್ಕೊಂಡು ನಾವು ಖಂತ ಮಾಡಬಾರ್ದು, ಬೇಜಾರು ಪಟ್ಕೋಬಾರ್ದು, ಆತ್ಮನಿಂದನೇ ಮಾಡ್ಕೋಬಾರ್ದು. ನಾವು ನಮ್ಮ ಇದ್ದಿದ್ದ ಪರಿಸ್ಥಿತಿಯಲ್ಲಿ ಸುಗಮ ಪರಿಸ್ಥಿತಿ ಹೆಂಗೆ ತರಬಹುದು ಅಂದರೆ ಮನಸ್ಸಿಂದ ಸದಾ ಚಿದಂಬರನ ಜಪ ಮಾಡ್ಕೋತಾ ದೇಹದಿಂದ ಈ ಪ್ರಪಂಚದ ಕೆಲಸವನ್ನು ಪರಮಾತ್ಮ ಕೊಟ್ಟಿರದ ಕರ್ತವ್ಯ ಅಂದ್ಬಿಟ್ಟು ಕೆಲಸ 100% ಮಾಡಿ ಯಾವ ಥರವಾದ ಅಪೇಕ್ಷೆ ಯಾರಿಂದನೂ ಇಟ್ಕೋಬಾರ್ದು. ಅದು ಏನಾಗತ್ತಪ್ಪ, ನಿಷ್ಕಾಮ ಸೇವೆಯಾಗಿ ಆ ನಿಸ್ಸಂಗ ಅಂದರೆ ವಿದೇಹ ಸ್ಥಿತಿ ಏನಂತೀವೋ, ನಿಸ್ಸಂಗ ಅಂದರೆ ಯಾರಿಂದ? ಜನದಿಂದ ಅಲ್ಲ, ದೇಹದಿಂದ ನಿಸ್ಸಂಗ ಆದರೆ ಅವು ಜನ ಎಲ್ಲ ದೂರ ಆಗ್ತಾರೆ. ದೇಹದಿಂದ ನಾನೇ ನನ್ನನ್ನು ನಾನು ಅನ್ನೋದು ಬಿಟ್ಕೊಡೋಕ್ಕೆ ತಯಾರಿಲ್ಲ ಅಂದರೆ ಅವ್ರು ಹೆಂಗೆ ದೂರ ಆಗ್ತಾರೆ? ನಾನೇ ಹೋಗಲ್ಲಿ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡು 10 ಜನ ಜೊತೆ ಮಾತಾಡಿದ್ರೆ ಡೆಫಿನೆಟ್ಲಿ ನಾಳೆ ಅವ್ರು ನಮ್ಮ ಮನೆಗಳು ಬಂದು ಹಿಣಕಿ ನಮಗೆ ಕೆಲಸ ಇರೋದು ಅಡ್ವೈಸ್ ಮಾಡೋದು ಎಲ್ಲವನ್ನೂ ಮಾಡ್ತಾರೆ. ನಾನೇ ಅವರಿಗೆ ಆಹ್ವಾನ ಕೊಟ್ಬಿಟ್ಟು ಬರಬೇಡಿ ಅಂದರೆ ಹೆಂಗಾಗತ್ತೆ? ನಾನು ಆಹ್ವಾನ ಕೊಡೋದು ಬಿಡಬೇಕು ಅವ್ರಿಗೆ ಫಸ್ಟ್. ಯಾಕಪ್ಪ ಅಂದರೆ ನನ್ನ ಉದ್ಧಾರ ಮಾಡ್ಕೋಬೇಕಾಗಿದೆ. ಅದಕ್ಕೆ ನನ್ನ ಉದ್ಧಾರ ಮಾಡಿಕೊಂಡು ವಿಠಾಬಾಯಿ, ರಾಜಾರಾಮ್ ಮಹಾರಾಜರು, ಜನಾಬಾಯಿ ಅವ್ರು ಹೇಳಿದ್ದಲ್ಲ, ಅಭಂಗ ಇಲ್ಲಿ ಮುಟ್ಟಿ ಬಾಗಲ್ ತೆಗಿಬೇಕು ಅಂದರೆ ನಾನು ಅವ್ರ ಸಂಘನ ಬಿಡಬೇಕು. ನಾಮದ ಪ್ರಚೀತಿ ಯಾವಾಗ ನಮಗೆ ಬರುತ್ತೆ? ಆ ಕ್ಷಣಕ್ಕೆ ನಾಮದ ಪ್ರಚೀತಿ ಬರುತ್ತೆ ನಮ್ಮ ಜೀವನದಲ್ಲಿ. ಭಾಳ ಜನಕ್ಕೆ ನಾಮದ ಪ್ರಚೀತಿ ಬಂದಿದೆ, ನಾಮ ಹೆಂಗೆ ಕೆಲಸ ಮಾಡಿದೆ, ಪ್ರಾಣ ಕಾಪಾಡಿದೆ ಎಲ್ಲ. ನಾನಂತೂ ಹಲವಾರು ಸತಿ ನಿಮಗೆ ಹೇಳಿದ್ದೀನಿ, ನಾಮನೇ ನನ್ನ ಪ್ರಾಣವನ್ನು ಕಾಪಾಡಿರೋದು. ಪರಮಾತ್ಮ ಕೊಟ್ಟಿರೋದು ನಾಮವನ್ನು ತಗೊಳ್ತಾನೆ ಆ ನಾಮನೇ ಪ್ರಾಣವನ್ನು ಕಾಪಾಡಿದೆ. ಯಾಕೆ ಕಾಪಾಡಿದೆಪ್ಪ? ಏನೋ ಕಾರಣ ಕಾಪಾಡಿದೆ, ಆದರೆ ಆ ನಾಮನೇ ಪ್ರಾಣ ಕಾಪಾಡಿದೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಈ ಕಲಿಯುಗದಲ್ಲಿ ಪ್ರಚೀತಿ ಕೊಡ್ಬೋದಪ್ಪ? ಆದರೆ ನಿಮಗೆ ವಿಶ್ವಾಸ ಬರೋದಿಲ್ಲ. ಎಲ್ಲಿವರೆಗೂ ನಮಗೆ ಅನುಭವ ಆಗಲ್ಲ. ನಾನು ಸತ್ತು ಹೋಗಿದ್ದು ಮಾತು ಹೇಳಿದ್ರು ಕೂಡ ನಿಮಗೆ ಅನುಭವ ರಮಣ ಮಹರ್ಷಿಗಳು ಸತ್ತಿದ್ದ ಅನುಭವ ರಮಣ ಮಹರ್ಷಿಗಳದ್ದು. ನಾನು ಸತ್ತು ಹೋಗಿ ಬಂದಿದ್ದ ಅನುಭವ ನನ್ನ ಅನುಭವ. ನಿಮ್ಮ ಅನುಭವ ನಿಮಗೆ ಬಂದಾಗ ಮಾತ್ರ ನಾಮದ ಮೇಲೆ ನಿಮಗೆ ವಿಶ್ವಾಸ ಬರುತ್ತೆ. ಅಲ್ಲಿ ತನಕ ವಿಠಾಬಾಯಿ ಹೇಳಿದ್ರು, ರಾಜಾರಾಮ್ ಹೇಳಿದ್ರು, ನನ್ನ ಮೇಲೆ ವಿಶ್ವಾಸ ಮಾಡಬೇಡಿ. ನೀವು ಅನುಭವ ತಗೊಂಡು ಪ್ರಚೀತಿ ತಗೊಂಡು ನೋಡಿ, ಅವಾಗ ನಿಮಗೆ ನಾಮದ ಶಕ್ತಿ, ನಾಮದ ಒಂದು ಸಾಮರ್ಥ್ಯ ಏನಿದೆಯಪ್ಪ ಭಕ್ತಿ ಅದು ನಿಮಗೆ ಗೊತ್ತಾಗತ್ತೆ. ಏನು ಹೇಳ್ತಾಳೆ ವಿಠಾಬಾಯಿ? ನಾಮ ಘೇತಾವಾಯ ಗೇಲ ಐಸೆ ಕೋಣ ಆಹೆ ಬೋಲಾ ವ್ಯಾಘ್ರಯೇತ ಅಂಗಾವರಿ ಗರ್ಜಾ नाम चिदंबरी. व्याघ्रापेक्षा गर्जा नाम पहा नामाचे महिमान. सर्पचोर सिंह आले प्राण घेणेसी जरी आले. विठाबाई सांगते खूण विदेही गर्जा नाम जाण. ನಾಮ ನಾಮ ತಗೊಳ್ತಾ ಯಾರು ಹಾಳಾಗಿ ಹೋಗಿದ್ದಾರೆ ಹೇಳಿ ತೋರಿಸ್ರಪ್ಪ ಅಂತ ಕೇಳ್ತಾಳೆ ವಿಠಾಬಾಯಿ. ಯಾರಾದರೂ ಹಾಳಾಗಿದ್ದಾರಾ? ಪ್ರಹ್ಲಾದ ಹಾಳಾದ್ನ, ಅಜಾಮಿಳ ಹಾಳಾದ್ನ, ಗಜೇಂದ್ರ ಹಾಳಾದ್ನ, ಧ್ರುವ ಹಾಳಾದ್ನ? ಯಾರು ಹಾಳಾದ್ರು? ಕುಚೇಲ ಹಾಳಾಗೋದ್ನ? ಯಾರು ನಾಮ ತಗೊಳ್ತಾ ಹಾಳಾಗಿದ್ದಾರೆ? ಯಾರಾದ್ರೂ ತೋರಿಸ್ರಿ ನನಗೆ. ವ್ಯಾಘ್ರ ನಮ್ಮ ಮೈ ಮೇಲೆ ಬಂದರೆ ಚಿದಂಬರ ನಾಮವನ್ನು ಗರ್ಜನೆ ಮಾಡಿದ್ರೆ ವ್ಯಾಘ್ರ ಗರ್ಜನೆಕ್ಕಿನ್ನೂ ಚಿದಂಬರ ನಾಮ ಗರ್ಜನೆ ಹೆಚ್ಚಾಗಬೇಕಂದ್ರೆ ಜೋರಾಗಿರ್ಬೇಕಂತೆ. ವ್ಯಾಘ್ರ ಕೂಡ ಹೆದರಿ ಓಡೋಬೇಕು. ಅಂದರೆ ಏನಪ್ಪ? ಈ ವ್ಯಾಘ್ರ ಪಶು ಪ್ರಾಣಿಗಳು, ಹಿಂಸಕ ಪ್ರಾಣಿಗಳು ನಾವು ಅವ್ರನ್ನ ನೋಡಿ ಹೆದರ್ಕೋತೀವಿ. ಆದರೆ ಒಳಗಿರೋ ಚೈತನ್ಯ ನೋಡಿ ಅದು ಹೆದರ್ಕೋಬೇಕು, ಅದು ನಮ್ಮಿಂದ ದೂರ ಆಗಬೇಕು. ಅಂದರೆ
ಪಂಚಮಹಾಭೂತಗಳು ಕೂಡ ಆ ಭಗವಂತನ ಅಂಕಿತದಲ್ಲಿ ಇರ್ತಾವೆ, ನಮ್ಮ ಅಂಕಿತದಲ್ಲಿ ಇರ್ತಾವೆ. ಯಾವಾಗ ನಾವು ಆ ನಾಮಗರ್ಜನೆಯನ್ನು ಮಾಡುತ್ತೇವೆ, ಅದರ ಮಹಿಮೆಯನ್ನು ನೋಡಬೇಕು ಅಂದರೆ, ನಾವು ಅಂಥದ್ದು ಮಹಿಮೆ ನೋಡಬೇಕು ಅಂದರೆ ಅಂಥ ನಾಮಗರ್ಜನೆ ಮಾಡಿರಬೇಕು. ಸುಮ್ಮನೆ ಒಂದು 2 ಸತಿ ಅರ್ಧ ತಾಸು ಮಾಡಿಬಿಟ್ಟು ಹುಲಿ ಸಿಂಹ ಬಂತು ಅಥವಾ ಏನೋ ಬಂತು, ಹಾವು ಬಂತು ಅಂದರೆ ಓಡಿ ಹೋಗ್ತೀವಿ ನಾವು. ಅದು ಅಲ್ಲ. ವಿದೇಹ ಅಂದರೆ ಏನು? ನಿಸ್ಸಂಗ ಆಗಬೇಕು. ನಿಸ್ಸಂಗ ಅಂದರೆ ಏನಪ್ಪ? ದೇಹಕ್ಕೆ ಸಂಗತಿ, ಆ ಜೀವಾತ್ಮ ದೇಹಕ್ಕೆ ಅಂಟುಕೊಂಡ್ಬಿಟ್ಟು ನಾನು ಅಂದ್ಕೊಂಡ್ಬಿಟ್ಟಿದೆ. ಏನು? ಉಪಾಧಿಗಳು, ಅದು ಇದು 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 ಎಲ್ಲ ಉಪಾಧಿಗಳು ಹಚ್ಕೊಂಡ್ಬಿಟ್ಟಿದ್ವಿ. ಈ ಉಪಾಧಿ ಎಲ್ಲಿ ತನಕ ಬೀಳದಿಲ್ವೋ ನಾನು ನಿಸ್ಸಂಗ ಆಗೋದಿಲ್ಲ. ದೇಹದಿಂದ, ಉಪಾಧಿಗಳಿಂದ, ವಿಷಯ ವಸ್ತುಗಳಿಂದ ನಿಸ್ಸಂಗ ಆದಾಗ ನಾಮಗರ್ಜನೆ ಜೋರಾಗತ್ತೆ. ವಿದೇಹಿ ಅಂದರೆ ಆ ದೇಹವನ್ನು ಬಿಟ್ಟು, ಅಂದರೆ ಈ ಜಡ ದೇಹದಿಂದ ನಾಮಸ್ಮರಣೆ ಮಾಡೋದಲ್ಲ, ಸೂಕ್ಷ್ಮ ಶರೀರದಿಂದ, ಲಿಂಗ ಶರೀರದಿಂದ ಹೋಗಿ ಅಲ್ಲಿ ಹೋಗಿ ಆ ನಾಮ ಸ್ಥಾಪನೆ ಆದಾಗ ಗರ್ಜನೆ ಬರುತ್ತದು. ನಾಭಿಯಿಂದ ಬರುತ್ತೆ. ಅವಾಗ ನೀವು ಚಿದಂಬರ ಅಂದರೆ ಎಲ್ಲಿಂದ ಬರುತ್ತೆ ಆವಾಜ್? ಇಲ್ಲಿಂದ ಬಾಯಿಂದ ಬರಲ್ಲ, ನಾಭಿ ಪರಾವಾಣಿಯಿಂದ ಚಿದಂಬರ ಅಂತ, ಚಿದಂಬರ ಅಂತ ಗರ್ಜನೆ ಮಾಡಬೇಕು ಅಂದರೆ ಆ ನಾಮ ಅಲ್ಲಿಂದ ನಾವು ತಗೋಬೇಕು. ವಿಠಾಬಾಯಿ ಹೇಳ್ತಾಳೆ, ಆ ಗರ್ಜನೆ ಬರಬೇಕು, ಅಲ್ಲಿಂದ ಬರಬೇಕು, ಅಲ್ಲಿ ಹೊಟ್ಟೆಯಿಂದ ಹೊಕ್ಕಳಿಂದ ಬರಬೇಕು ಆ ನಾಮ ಅಂತ ಹೇಳ್ತಾಳೆ. माझे केले जाण चिदंबर बरे, माझे मी पण नेले घेऊन या. सांगू काय तुम्हा आता आई बाई, सोय नाही बोलू जाता जाण. हात ठेविता माथा जेव्हा चिदंबर, षड रिपूंचा पूर्ण घात झाला. विठाबाई म्हणे चरण स्पर्शता माथा, न दाविता तुम्हा बोलून या. ನಾನು ಏನು ಹೇಳಪ್ಪ ನೋಡಿ, ಯಾವಾಗ ಚಿದಂಬರ ನನಗೆ ದರ್ಶನವನ್ನು ಕೊಟ್ಟು ನನ್ನದು ಎಲ್ಲವನ್ನು ತೆಗೆದು ಕಳಚಿ ಬಿಸಾಕದ, ಬಿಸಾಕಿಟ್ಟದಿಲ್ಲ. ಆ ಪಂಚಕೋಶಗಳದ ಆವರಣ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳದೆಲ್ಲ ಕಳಚಿ ನಾನು ಯಾರು ಅಂತ ನನಗೆ ತೋರಿಸ್ಕೊಟ್ಟ ಅಂತ ವಿಠಾಬಾಯಿ ಹೇಳಿದ. ಮಾಝೆ ಮೀಪಣ ನೇಲೇ ಘೇವುನಿಯ. ಮೀಪಣ ಅಂದರೆ ನಾನು, ದೇಹಾಭಿಮಾನದಿಂದ ನಾನು ದೇಹ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಏನು ಅನ್ಕೋತಿದ್ದೋ ಅದನ್ನೆಲ್ಲ ಕಳಚಿ ಬಿಸಾಕಿ ವಿಠಾಬಾಯಿ ನೀನು ಯಾರವ್ವ ಅಂತ ತೋರಿಸ್ದ. ನಾನು ಏನು ಹೇಳವ, ಇನ್ನೇನು ಹೇಳಿ ನಿಮಗೆ? ನನ್ನ ಹತ್ರ ಪುರ್ಸತ್ತೇ ಇಲ್ಲ ನಿಮಗೆ ಇವೆಲ್ಲ ಮಾತು ಹೇಳೋಕ್ಕೆ. ಯಾಕೆಂದರೆ ಸದೋದಿತ ನಾನು ನನ್ನ ನಾಮಸ್ಮರಣೆಯಲ್ಲಿ ಇರ್ತೀನಿ. ಚಿದಂಬರ ಧ್ಯಾನದಲ್ಲಿದ್ದಾಗ ನನಗೆ ನಿಮಗೆ ಹೇಳಲಿಕ್ಕೂ ಪುರ್ಸತ್ತಿಲ್ಲ. ನಾಮದ ಮಹಿಮೆ ಏನಿದೆಯಪ್ಪ, ನೀವು ನಾಮ ತಗೊಂಡಾಗಲೇ ನಿಮಗೆ ಗೊತ್ತಾಗತ್ತೆ. ನನ್ನ ಹತ್ರ ಯಾವ ಪುರ್ಸತ್ತೂ ಇಲ್ಲ ನಿಮಗೆ ಹೇಳೋಕ್ಕೆ. ಯಾವಾಗ ಚಿದಂಬರ ತನ್ನ ಹಸ್ತವನ್ನು ನನ್ನ ತಲೆ ಮೇಲೆ ಇಟ್ಟಿದ್ದಾನೋ ಆವಾಗ ಷಡ್ ರಿಪು, ಅರಿಷಡ್ವ ವರ್ಗಗಳು ಎಲ್ಲವೂ ಘಾತ ಆಗಿ ಅದೆಲ್ಲ ಮರಣ ಹೊಂದಿದ್ದಾರೆ. ಅರಿಷಡ್ವ ವರ್ಗಗಳು ಅಂದರೆ ನಮ್ಮಲ್ಲಿರೋ ಟೆನೆಂಟ್ಸು ಎಲ್ಲರಿಗೆ ಯಾರು ನಾವು ಬಾಡಿಗೆ ಕೊಟ್ಕೊಂಡಿದ್ದೀವೋ ಪರ್ಮನೆಂಟ್ಲಿ ಬಾಡಿಗೆ ಕೊಟ್ಟು ಬಿಟ್ಟಿದ್ದೀವಿ. ವಿಕಾರಗಳಿಗೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲಕ್ಕೂ ನಾವು ರೆಂಟ್ ಕೊಟ್ಟಿದ್ದೀವಿ. ಫ್ರೀಯಾಗಿ ಬಂದಿರಿ ನಮ್ಮ ಮನೆಯಲ್ಲಿ ಅಂತ. ದೇಹ ನಮ್ಮ ಮನೆಯಲ್ಲಿ ಫ್ರೀಯಾಗಿ ಬಂದಿರಿ. ಅವರನ್ನು ಹಸ್ತ ಇಟ್ಟು ಕೂಡಲೇ ಅವರೆಲ್ಲ ಸತ್ತಿ ಹೋದರು. ವಿಠಾಬಾಯಿ ಮಣೆ ಚರಣ ಸ್ಪರ್ಶತ ಮಾತಾ ನ ದಾವಿತಾ ತುಮಾ ಬೋಲುನಿಯ. ಏನಾಯಿತು ಅಂತ ನಿಮಗೆ ಬಾಯಿಂದ ಏನು ಹೇಳಿ ತೋರಿಸ್ಲಿ? ನಮಗೆ ತೋರಿಸ್ಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ಅಂಥ ಒಂದು ಅನುಭವ ಆಗಿದೆ. ಎಂಥದ್ದು? ನಾನು ಸ್ವಾಮಿ ಚರಣಕ್ಕೆ ನನ್ನ ತಲೆಯನ್ನು ಇಟ್ಟಾಗ, ಮಸ್ತಕವನ್ನು ಇಟ್ಟಾಗ ಎಂಥ ದಿವ್ಯಾನುಭೂತಿ ಆಗಿದೆ. ಅದು ನಾನು ಬಾಯಲ್ಲಿ ಹೇಳೇನು ತೋರಿಸ್ಲಿ ನಿಮಗೆ? ನಾ ಹೇಳಿದ್ರು ನಿಮಗೆ ಅರ್ಥ ಆಗೋದಿಲ್ಲ. साखरामध्ये जैसा गोड आहे जाण, तैसा नामामध्ये समजावे. नाममध्ये सर्व शक्ती आहे जाण, जैसे साखरेत गोड जाण. गोड हो नखळे जिव्हे वीण जाण, तैसे मना वीण जाण बापा. विठाबाई म्हणे मना वीण नाम, जिव्हे वीण साखर तैसे जाण. ಜೈ ಚಿದಂಬರ. ಸಕ್ಕರೆಯಲ್ಲಿ ಸಿಹಿತನ ಆಲ್ರೆಡಿ ಇರುತ್ತೆ. ಹಾಗೆಯೇ ನಾಮದ ಮಾಧುರ್ಯ, ನಾಮದ ಮಧುರತೆ, ನಾಮದ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಆ ನಾಮದಲ್ಲಿ ಅಡಗಿರುತ್ತೆ. ಚಿದಂಬರ ಅಂದ ಸಗುಣ ರೂಪ ಎಲ್ಲಿದೆ? ಆ ನಾಮದಲ್ಲಿದೆ. ಆ ಚತುರಾಕ್ಷರಿ ಚಿದಂಬರ ಅಂತ ಅಂದ ಕೂಡಲೇ ನಿಮಗೆ ಮುರುಗೋಡಿಲ್ಲ, ಬಾಬುಳಗಾವ್ ಚಿದಂಬರನ ಮೂರ್ತಿ ಕಣ್ಮುಂದೆ ಬಂದೇ ಬಿಡುತ್ತೆ. ಹಾಗಂದರೆ ಅವನು ಎಲ್ಲಿದ್ದಾನಪ್ಪ ಸಗುಣ ರೂಪದಲ್ಲಿ? ಆ ನಾಮದಲ್ಲಿ. ನಾಮವೇ ಸಗುಣ ರೂಪ ಆಗಿರುತ್ತೆ.
ಚಿದಂಬರ ಅಂದ ಕೂಡಲೇ ರಾಜಾರಾಮ್ ಬರ್ತಾರೆ, ವಿಠಾಬಾಯಿ ಬರ್ತಾಳೆ, ಹರಿ ಬರ್ತಾನೆ, ಇನ್ನು ಆಖ್ಯಾನಗಳು ಬರ್ತಾರೆ. ಅವನದೆಲ್ಲ ಆ ಔದುಂಬರ ವೃಕ್ಷ ಬರುತ್ತೆ. ಅಲ್ಲಿ ಮತ್ತು ಮುಂದೆ ಸ್ವಾಮಿ ಏನೇನು ಲೀಲೆ ಮಾಡಿದ್ದ ಮುರುಗೋಡಲ್ಲಿ, ಯಾರ್ಯಾರು ಭಕ್ತ ಇದ್ದು ಅವರೆಲ್ಲ ಹೆಸರು ಕಣ್ಮುಂದೆ ಬರುತ್ತೆ. ಅಂದರೆ ಚಿದಂಬರ ಎಲ್ಲಿದ್ದಾನೆ? ನಾಮದಲ್ಲಿ ಸಗುಣವಾಗಿ ನೆಲೆಸಿದ್ದಾನೆ. ಅದಕ್ಕೆ ಆ ನಾಮದ ಶಕ್ತಿ ನಮಗೆ ತಿಳಿಬೇಕು ಅಂದರೆ ಸಕ್ಕರೆ ಬಾಯಿ ಮೇಲೆ ಹಾಕ್ಕೊಂಡು ನಾಲಿಗೆ ಮೇಲೆ ಹಾಕ್ಕೊಂಡಾಗ ಆ ಜಿಹ್ವ, ಆ ರಸನೇಂದ್ರಿಯ ಅದರದ್ದು ಆಸ್ವಾದ ತಗೊಂಡಾಗ ಆಹಾ ಅಂತ ಬಾಯಲ್ಲಿ ಬರುತ್ತೆ, ಎಷ್ಟು ಸಿಹಿಯಾಗಿದೆಯಪ್ಪ. ಹಾಗೆಯೇ ನಾಮಸ್ಮರಣೆ ಮಾಡಿದಾಗಲೇ, ನಾಮದ ರುಚಿ ಹತ್ತಾಗಲೇ ಆ ನಾಮದ ಗೋಡಿ नामाची गोडी काय आहे ते नाम घेऊनच पहावे ಅಂತಾರೆ. नामाची गोडी कशी आहे? ಹೆಂಗಿದೆ ನಾಮದು? ಅದು ಸಕ್ಕರೆ ತಿಂದಾಗ ನಮಗೆ ಹೆಂಗೆ ಅನ್ಸುತ್ತೋ, ಕಬ್ಬು ತಿಂದಾಗ ಕಬ್ಬಿನ ಜ್ಯೂಸ್ ಕುಡ್ದಾಗ ಹೆಂಗೆ ಅನ್ಸುತ್ತೋ, ಅಥವಾ ಒಂದು ಸ್ವೀಟ್ ಡಿಶ್ ತಿಂದಾಗ ಹೆಂಗೆ ಅನ್ಸುತ್ತೋ, ಅದೇ ರೀತಿ ನಾಮಸ್ಮರಣೆ ಮಾಡಿದಾಗ ಜಡದೇಹದಿಂದ ಅಲ್ಲ, ಲಿಂಗದೇಹದಲ್ಲಿ ಸ್ಥಿರವಾಗಿ ಆದಾಗ ಆ ಗರ್ಜನೆ ಒಳಗೆ ಗರ್ಜನೆ ಆಗ್ತಿರುತ್ತೆ ನಾಮದ್ದು. ಎಂಥ ಒಂದು ಆನಂದ ಇರುತ್ತೆ. ಪರಮಾತ್ಮ ನನ್ನೊಡನೆ ಮಾತಾಡ್ತಿದ್ದಾನೆ, ನಾನು ಪರಮಾತ್ಮನೊಡನೆ ಮಾತಾಡ್ತಿದ್ದೀನಿ, ನಮ್ಮಿಬ್ಬರು ಬಿಟ್ಟಲ್ಲಿ ಯಾರೂ ಇಲ್ಲ. ಆ ಸ್ಥಿತಿಗೆ ನಾಮಸ್ಮರಣೆ ನಮಗೆ ಕರ್ಕೊಂಡು ಹೋಗುತ್ತೆ. ಯಾರೂ ಇಲ್ಲ ಅಲ್ಲಿ, ಕೇವಲ ನಾನು, ನನ್ನ ಪರಮಾತ್ಮ ಚಿದಂಬರ, ಅವನೊಡನೆ ಎಲ್ಲ ಮಾತು ಹೇಳ್ತಿರ್ತೀನಿ ನಾನು. ಅಪ್ಪ ಸ್ವಾಮಿ ಇವತ್ತು ಹಿಂಗಾಯಿತು, ಇದು ಚೆನ್ನಾಗಿ ಮಾಡಿದ್ದೀನಿ ನೋಡಪ್ಪ, ನಿನಗೆ ಪ್ರಸಾದ ಮಾಡಿದ್ದೀನಿ, ತಿಂಡಿನೂ ಪ್ರಸಾದ, ಊಟನೂ ಪ್ರಸಾದ, ಎಲ್ಲವೂ ನೈವೇದ್ಯ. ನಾನು ಸಪ್ರೇಟ್ಲಿ ಮಾಡೋದು ಅವಶ್ಯಕತೆಯೇ ಇಲ್ಲ ಅವನಿಗೆ. ಏನೇನೆಲ್ಲ ಕೆಲಸ ಅವನ ಹೆಸರು ತೊಗೊಂಡು ಮಾಡ್ತೀನೋ ಅದೇ ಮೆಡಿಟೇಷನ್ ಆಗೋಗುತ್ತೆ, ಅದೇ ನೈವೇದ್ಯ ಆಗೋಗುತ್ತೆ. ಬೆಳಗ್ಗೆ ತಿಂಡಿಯಿಂದ ಹಿಡಿದು, ಕಾಫಿಯಿಂದ ಹಿಡಿದು, ಚಹಾಯಿಂದ ಹಿಡಿದು ಎಲ್ಲವೂ ಅವನಿಗೆ ಸಮರ್ಪಣೆ. ಆವಾಗ ಸಪ್ರೇಟಾಗಿ ನಾನು ನೈವೇದ್ಯ ಅವನಿಗೆ ತೋರಿಸೋದು ಅಗತ್ಯನೇ ಇಲ್ಲ. ಎಲ್ಲವೂ ಚಿದಂಬರನ. ಯಾರು ಊಟ ಮಾಡ್ತಾರೆ? ಚಿದಂಬರ ಊಟ ಮಾಡ್ತಾನೆ, ಚಿದಂಬರ ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಚಿದಂಬರ ಸ್ನಾನ ಮಾಡ್ತಾನೆ, ಎಲ್ಲ ಚಿದಂಬರಮಯನೇ ಆದಮೇಲೆ ನಾನು ಚಿದಂಬರ ಬೇರೆ ಅಲ್ಲೇ ಅಲ್ಲ. ಅದಕ್ಕೆ ಎಲ್ಲಿ ತನಕ ಮನಸ್ಸಿಂದ ಆ ನಾಮವನ್ನು ಒಳಗೆ ಇಳಿಸೋದಿಲ್ವೋ ಅಂತರಾಳದಲ್ಲಿ, ಅಲ್ಲಿವರೆಗೂ ನಾಮದ ರುಚಿ ಬರೋದಿಲ್ಲ. ಕೇವಲ ಅರ್ಧ ತಾಸು 1 ತಾಸು ಮಾಡಿಬಿಟ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂದಂಗೆ ಇಲ್ಲಿ ಒಂದು ಆಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ನಾವು ಮಾತಾಡಿದ್ರೆ ಎಷ್ಟು ವರ್ಷದ ಪುಣ್ಯ, ಎಷ್ಟು ವರ್ಷದ ನಾಮಸ್ಮರಣೆ ಮಾಡಿದ್ದು ಶಕ್ತಿನ ನಾವು ವ್ಯಯ ಮಾಡ್ತೀವಿ, ಖರ್ಚು ಮಾಡಿಬಿಡ್ತೀವಲ್ಲಿ. ಯಾರ ಜೊತೆಗಾರು ಫಾಲ್ತು ಬಡಬಡ ಮಾಡಿದ್ರೆ, ಗಾಸಿಪ್ ಮಾಡಿದ್ರೆ, ಇವ್ರ ಬಗ್ಗೆ ಮಾತಾಡಿದ್ರೆ ಆ ನಾಮದ ಎಲ್ಲವೂ ಶಕ್ತಿ ಹೊಟ್ಟೋಗುತ್ತೆ. ಅದಕ್ಕೆ ನಾಮ ಏಕಾಂತದಲ್ಲಿ, ಭಕ್ತಿ ಏಕಾಂತದಲ್ಲಿ, ಸಾಧನೆ ಏಕಾಂತದಲ್ಲಿ ಸದಾ ಮಾಡಿ ಅಂತ ವಿಠಾಬಾಯಿ ನಮಗೆ ಆಗ್ರಹಪೂರ್ವಕವಾಗಿ ನಿರ್ದೇಶನ ಕೊಡ್ತಾಳೆ, ವಾರ್ನಿಂಗ್ ಕೊಡ್ತಾಳೆ. ಏನಪ್ಪ, ಈ ಭಕ್ತಿ ದಾಂಭಿಕ ಭಕ್ತಿ ನಡೆಯೋದಿಲ್ಲ, ಎಲ್ಲರಿಗೂ ಹೇಳಿ ತೋರಿಸಿ ಮಾಡೋದು ಭಕ್ತಿ ಅಲ್ಲ ಇದು. ವಿಧೇಯ ಸ್ಥಿತಿ ಅಂತ ಭಕ್ತಿ, ನಾಮಸ್ಮರಣೆ ವಿಧೇಯ ಸ್ಥಿತಿಗೆ ಮುಟ್ಟಬೇಕು ಅಂದರೆ ಭಕ್ತಿ ದಾಂಭಿಕ ಇರಬಾರ್ದು, ತೋರ್ಪಡಿಕೆ ಇರಬಾರ್ದು. ನಾವೆಲ್ಲೋ ಹೋಗ್ತೀವಿ, ಎಲ್ಲೋ ಹೋಗ್ಬಿಟ್ಟು ನಾವೇನೋ ಕೊಟ್ಟಿರ್ತೀವಿ, ಆ ಕೊಟ್ಟಿದ್ದನ್ನು ವಿಡಿಯೋ ಕಾಲ್ ಮಾಡಿ ಜನಕ್ಕೆ ತೋರಿಸೋದು, ಅದು ಭಕ್ತಿಗೆ ಸೇರೋದಿಲ್ಲ. ಢೋಂಗಿ ಬಾಜಿ, ದಾಂಭಿಕಪಣ ಅಂತ ಶ್ರೀ ಮಹಾರಾಜರು ಇವತ್ತಿನ ಪ್ರವಚನದಲ್ಲಿ ಹೇಳ್ತಾರೆ. ಅಲ್ಲಿ ಹೋಗ್ಬಿಡೋದು, ಎಲ್ಲ ಒಂದು ಗುಡಿ ಕಟ್ತಿದ್ದಾರೆ, ಅಲ್ಲಿ ಒಂದು ರೂಮಲ್ಲಿ ನಮ್ಮ ಹೆಸರು ಬರ್ಸೋದು, ಶ್ರೀಮತಿ ಶ್ರೀಮಾನ್ ಡೊನೇಷನ್ ಮಾಡಿದ್ದಾರೆ ಅಂತ. ಎದಕ್ಕೆ ಬೇಕದು? ಚಿದಂಬರನಿಗೆ ಗೊತ್ತಿದೆ ನಾನೇನು ಡೊನೇಷನ್, ಅವನದೇ ತೊಗೊಂಡು ದುಡ್ಡು ಅವನಿಗೆ ಡೊನೇಷನ್ ಕೊಡ್ತೀವ ನಾವು? ಇದಕ್ಕೆ ಢೋಂಗಿ ಬಾಜಿ ಅನ್ನೋದು. ದುಡ್ಡು ಯಾರು ಕೊಟ್ಟಿರೋದು? ಪರಮಾತ್ಮ. ಉಪಭೋಗ ಮಾಡೋಕ್ಕೆ ಕೊಟ್ಟಿರೋದು ಯಾರು? ಪರಮಾತ್ಮ. ಉಪಯೋಗಿಸಿ ಅಂತ ಹೇಳ್ದ, ನಾವು ಅದನ್ನು ಕೊಟ್ಟಿವಿ ವಾಪಸ್ ಅವನಿಗೆ. ವಾಪಸ್ ಅವನು ಕೊಟ್ಟಿದ್ದ ದುಡ್ಡನ್ನು ಅವನಿಗೆ ಕೊಟ್ಟುಬಿಟ್ಟು ನಮ್ಮ ಹೆಸರು ಬರ್ಸೋದಲ್ಲಿ. ಇದಕ್ಕೆ ಏನಂತಾರೆ? ನನಗೆ ದೇಹಾಭಿಮಾನ ಅಂತಾರೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರ್ಸೋದು. ನಾವು ಭಗವಂತನಿಗೆ ಕಿರೀಟ ಕೊಟ್ಟಿದ್ದೀವಿ, ಮುಕುಟ ಕೊಟ್ಟಿದ್ದೀವಿ, ರೇಷ್ಮೆ ವಸ್ತ್ರ ಕೊಟ್ಟಿದ್ದೀವಿ, ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ಬರೀರಿ, ಅವ್ರ ಹೆಸರು ಎಲ್ಲರ ಮುಂದೆ ಡಿಕ್ಲೇರ್ ಮಾಡಿ. ಯಾಕೆ ಡಿಕ್ಲೇರ್ ಮಾಡಬೇಕು? ಪರಮಾತ್ಮನಿಗೆ ನಾ ಕೊಟ್ಟಿದ್ಮೇಲೆ ಕೇವಲ ಪರಮಾತ್ಮನಿಗೆ ಗೊತ್ತಿರಬೇಕೇ ವಿನಃ 10 ಜನಕ್ಕೆ ಯಾಕೆ ಗೊತ್ತಾಗಬೇಕು ಈ ಮಾತು? ಯಾಕೆಂದರೆ ನಾನು ಅನ್ನೋ ದೇಹಾಭಿಮಾನ ಇರೋದಕ್ಕೆ ನಮಗೆ ಇಷ್ಟ ಇರುತ್ತೆ, ಜನಕ್ಕೆ ಗೊತ್ತಾಗಬೇಕು ಈ ಮಾತು ಅಂತ. ನಾನು 10,000 ಡೊನೇಷನ್ ಕೊಟ್ಟಿದ್ದೀನಿ, ನಾನು 50,000 ಡೊನೇಷನ್ ಕೊಟ್ಟಿದ್ದೀನಿ, ನಾನು ಈ ವಸ್ತು ಕೊಟ್ಟಿದ್ದೀನಿ, ಆ ವಸ್ತು ಕೊಟ್ಟಿದ್ದೀನಿ, ಜನಕ್ಕೆ ಗೊತ್ತಾಗಬೇಕು. ಅದಕ್ಕೆ ರಾಜಾರಾಮ್ ಮಹಾರಾಜರು ಹೇಳಿದ್ರು, ಎಲ್ಲಿವರೆಗೂ ತನ್ ಮನ್ ಧನ್ ಜನ್ ओवाळून टाकत नाही तोपर्यंत ही सगळी भक्ती वरवरची आणि दांभिक भक्ती आहे ಅಂತ ಹೇಳಿದ್ರು. ಅದು ಉಪಯೋಗಕ್ಕೆ ಬರೋದಿಲ್ಲ.
ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ತಿಳಿಯಾಗತ್ತೆ, ಆದರೆ ಉಪಯೋಗಕ್ಕೆ ಬರಲ್ಲ. ಸ್ವಾಮಿನ ನೋಡಬೇಕು, ಸ್ವಾಮಿನ ಪಡ್ಕೋಬೇಕು ಅಂದರೆ ಇವೆಲ್ಲವನ್ನು ಕಳಚಿ ಬಿಸಾಕ್ತಾ ಹೋಗಿ ಏಕಾಂತದಲ್ಲಿ ಇವೆಲ್ಲ ಮಾಡ್ಬೇಕು ಸಾಧನೆ. ಯಾರಿಗೂ ಗೊತ್ತಾಗ್ಬಿಡ್ದು ನಾನು ಏನು ಕೊಟ್ಟಿದ್ದೀನಿ, ಏನು ಬಿಟ್ಟಿದ್ದೀನಿ. ನನ್ನಲ್ಲಿ ಮತ್ತು ಸ್ವಾಮಿ ಮಧ್ಯದಲ್ಲಿರುವ ಮಾತುಗಳು ಜಗತ್ತಿಗೆ ಗೊತ್ತಾಗಬಾರ್ದು. ಆ ರೀತಿಯಿಂದ ನಾಮಸ್ಮರಣೆ ಮಾಡ್ತಾ ಹೋದಾಗ ಆವಾಗ ಅದು ವಿದೇಹ ಸ್ಥಿತಿ ನಾಮಸ್ಮರಣೆಗೆ ಲೆಕ್ಕಕ್ಕೆ ಬರುತ್ತೆ ಅಂತ ವಿಠಾಬಾಯಿ ಹೇಳ್ತಾಳೆ. ವಿಠಾಬಾಯಿ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಅವಳು ನಮಗೆಲ್ಲರಿಗೂ ಅಂಥದ್ದೊಂದು ಅನುಭವ ಮಾಡಿಕೊಡ್ಲಿ ಅಂತ ತಳಮಳಿಯಿಂದ, ಅತ್ಯಂತ ತಳಮಳದಿಂದ ಅವಳನ್ನು ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ ವಿಠಾಬಾಯಿ. ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.